ಹೋಟೆಲ್ನಲ್ಲೂ ಊಟ ಇಲ್ಲ, ಪಿಜಿಯಲ್ಲೂ ಕೂಡ ಊಟ ಇಲ್ಲ. ಗ್ಯಾಸ್ ಸಮಸ್ಯೆ. ಪಿಜಿಗಳಲ್ಲಿ ಮಧ್ಯಾಹ್ನದ ಊಟ ಕಟ್. ಸಿಲಿಂಡರ್ ಪ್ರಾಬ್ಲಮ್ನಿಂದ ಊಟ ಕಟ್ ಮಾಡಲಾಗಿದೆ. ವೈಟ್ಫೀಲ್ಡ್ ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಮಾಹಿತಿಯನ್ನು ಹೊರಹಾಕಿದೆ. ಊಟ ಕಡಿತಗೊಳಿಸಿರುವ ಬಗ್ಗೆ ಅಧಿಕೃತ ಘೋಷಣೆ ಹೊರಬಿದ್ದಿರುವಂಥದ್ದು. ಸಿಲಿಂಡರ್ ಕೊರತೆ ಹಿನ್ನೆಲೆ ಮಧ್ಯಾಹ್ನ ಊಟ ಕೂಡ ಇರೋದಿಲ್ಲ. ಇಂದಿರಾ ಕ್ಯಾಂಟೀನ್ ಕೂಡ ಮಧ್ಯಾಹ್ನ ಊಟದ ಸರಬರಾಜನ್ನ ಇದೀಗ ಸ್ಟಾಪ್ ಮಾಡ್ತು. ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ಮಧ್ಯಾಹ್ನದ ಊಟ ಇರೋದಿಲ್ಲ ಪಿಜಿಗಳಲ್ಲಿ ಅಂತ ಹೇಳ್ಬಿಟ್ಟು ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿರುವಂಥದ್ದು. ಗ್ಯಾಸ್ ಸಮಸ್ಯೆಯಿಂದಾಗಿ ಇದೀಗ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟವನ್ನ ಕಟ್ ಮಾಡಲಾಗಿದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಇರುವಂತಹ ಕಾರಣ ಬೆಂಗಳೂರಿನ ಕೆಲ ನಗರದ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟವನ್ನ ಕಟ್ ಮಾಡಲಾಗಿದೆ. ವೈಟ್ಫೀಲ್ಡ್ ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಅಧಿಕೃತವಾಗಿ ಇದೀಗ ಮಾಹಿತಿಯನ್ನ ಹೊರಹಾಕಿದೆ. ತಮ್ಮ ವ್ಯಾಪ್ತಿಯ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟ ಕಡಿತಗೊಳಿಸಿರುವ ಬಗ್ಗೆ ಪಿಜಿ ಮಾಲೀಕರು ಅಧಿಕೃತವಾಗಿ ಘೋಷಣೆ ಮಾಡಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಮಧ್ಯಾಹ್ನ ಊಟ ಇರೋದಿಲ್ಲ ಅಂತ ಪ್ರಕಟಣೆ ಹೊರಡಿಸಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಈ ಒಂದು ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ಊಟ ನೀಡದೇ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆಯಂತೆ. ಹೀಗಾಗಿ ಪಿಜಿಯಲ್ಲಿರುವಂತಹ ಯುವಕ ಯುವತಿಯರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಹಂತ ಹಂತವಾಗಿ ಎಲ್ಲಾ ವಲಯಕ್ಕೂ ಕೂಡ ತಡ್ತಾ ಇದೆ ಇದೀಗ ಸಿಲಿಂಡರ್ ಕೊರತೆ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್ ನಗರದ ಪಿಜಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ವಾಣಿಜ್ಯ ಸಿಲಿಂಡರ್ ಸರಬರಾಜಿನಲ್ಲಿ ಕೊರತೆ ಆಗಿರುವಂತಹ ಹಿನ್ನೆಲೆ ಗ್ಯಾಸ್ ಸಿಲಿಂಡರ್ ಕೊರತೆ ಕಾರಣ ಬೆಂಗಳೂರಿನ ಕೆಲ ನಗರದ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನ ಊಟವನ್ನು ಕಟ್ ಮಾಡಲಾಗಿದೆ. ವೈಟ್ಫೀಲ್ಡ್ ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಇದೀಗ ಅಧಿಕೃತವಾದಂತಹ ಮಾಹಿತಿಯನ್ನು ಹೊರಹಾಕಿದೆ. ತಮ್ಮ ವ್ಯಾಪ್ತಿಯ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟವನ್ನು ಕಡಿತಗೊಳಿಸಿರುವಂತಹ ಬಗ್ಗೆ ಕೂಡ ಪಿಜಿ ಮಾಲೀಕರು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ಮಧ್ಯಾಹ್ನ ಊಟ ಇರೋದಿಲ್ಲ ಅಂತ ಪ್ರಕಟಣೆ ಕೂಡ ಈಗ ಆಲ್ರೆಡಿ ಹೊರಡಿಸಲಾಗಿದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ಊಟ ನೀಡದೇ ಇರೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಪಿಜಿಯಲ್ಲಿರುವಂತಹ ಯುವಕ ಯುವತಿಯರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಹಂತ ಹಂತವಾಗಿ ಎಲ್ಲ ವಲಯಕ್ಕೂ ಕೂಡ ತಡ್ತಾ ಇದೆ ಗ್ಯಾಸ್ ಸಿಲಿಂಡರ್ನ ಕೊರತೆ. ಸೊ ಹಂತ ಹಂತವಾಗಿ ಎಲ್ಲ ಕಡೆಗೂ ಕೂಡ ಈ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಯುದ್ಧದ ಎಫೆಕ್ಟ್ ತಟ್ತಾ ಇರುವಂಥದ್ದು. ಮಧ್ಯಾಹ್ನದ ಊಟವನ್ನು ಇದೀಗ ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಸ್ಟಾಪ್ ಮಾಡಲಾಗಿದೆಯಂತೆ. ಹೀಗಂತ ವೈಟ್ಫೀಲ್ಡ್ನ ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಇದೀಗ ಅಧಿಕೃತವಾದಂತಹ ಮಾಹಿತಿಯನ್ನು ಕೂಡ ಹೊರಹಾಕಿರುವಂಥದ್ದು. ಬಹುತೇಕ ಪಿಜಿಗಳಲ್ಲಿ ವಾಸವಿರುವಂಥವರು ಎಲ್ಲ ವಲಯಕ್ಕೂ ಕೂಡ ಇದೀಗ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಧ್ಯಾಹ್ನದ ಊಟವನ್ನು ತಡೆ ಹಿಡಿಯಲಾಗಿದೆ ಗ್ಯಾಸ್ ಸಮಸ್ಯೆಯಿಂದಾಗಿ. ಈಗ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಬೆಳಗ್ಗೆ